ವಿದ್ಯಾರ್ಥಿನಿಗೆ ಶಿಕ್ಷಕ ಪ್ರಪೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಯಾರು ಹೇಳಿದ್ರು ಕೇಳದಂತಹ ಮಾತುಗಳನ್ನು ಗುರುಗಳು ಹೇಳಿದ್ರೆ ಅವರ ಮಾತನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಇಡೀ ಶಿಕ್ಷಕ ವರ್ಗಕ್ಕೆ ಕೆಟ್ಟ ಹೆಸರನ್ನ ತಂದಿದ್ದಾರೆ. ಕ್ಲಾಸ್ನಲ್ಲಿಯೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದಾರೆ. ಕಾಲಕಾಲದಿಂದಲೂ ಕೂಡ ಗುರುವಿನ ಸ್ಥಾನ, ಗುರುವಿನ ಮಹತ್ವ ಬಹಳಷ್ಟಿತ್ತು. ಗುರು ಹೇಳಿದಂತಹ ಮಾತುಗಳನ್ನ ವಿದ್ಯಾರ್ಥಿಗಳು ಪಾಲನೆ ಮಾಡ್ತಾ ಇದ್ರು. ಕಿಂಚಿತ್ತು ಎದುರು ಮಾತನಾಡದೆ ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು. ಅಷ್ಟೇ ಯಾಕೆ, ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಓರ್ವ ವಿದ್ಯಾರ್ಥಿಯನ್ನ ಶಿಕ್ಷಕ ಯಾವ ರೀತಿಯಲ್ಲಿ ರೂಪಿಸ್ತಾ ಇದ್ದ ಅಂತ ಹೇಳಿದ್ರೆ ಅವರ ಭವಿಷ್ಯವನ್ನೇ ಅವನು ನಿರ್ಮಾಣ ಮಾಡ್ತಾ ಇದ್ದ. ಶಿಕ್ಷಕರನ್ನ ನೋಡಿದ್ರೆ ನಾವೆಲ್ಲ ಶಾಲಾ ಕಾಲೇಜುಗಳನ್ನು ಕಲಿಯುವಾಗ ಕೈ ಮುಗಿಯುವುದು, ಅವರಿಗೆ ನಮಸ್ಕಾರವನ್ನು ಮಾಡೋದು, ಅವರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾ ಇದ್ವಿ. ಯಾರು ಹೇಳಿದ್ರು ಕೇಳದಂತಹ ಮಾತುಗಳನ್ನು ಗುರುಗಳು ಹೇಳಿದ್ರೆ ಅವರ ಮಾತನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಅಂತಹ ಗುರುವಿಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ಸ್ಥಾನ ಇದೆ, ಪವಿತ್ರವಾದಂತಹ ಸ್ಥಾನ ಇದೆ. ಆದರೆ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಕರು ಆ ಗುರುವಿನ ವರ್ಗಕ್ಕೆ ಅವಮಾನ ಮಾಡುವಂತಹ ದಿನಗಳನ್ನು ಕಾಣ್ತಾ ಇದ್ದೀವಿ, ದೃಶ್ಯಗಳನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇಲ್ಲೋರ್ವ ಶಿಕ್ಷಕ ತರಗತಿಯಲ್ಲೇ ತನ್ನ ವಿದ್ಯಾರ್ಥಿನಿಗೆ ಲವ್ ಯು ಹೇಳುವುದರ ಮೂಲಕ ಇಡೀ ಶಿಕ್ಷಕ ವರ್ಗಕ್ಕೆ ಕೆಟ್ಟ ಹೆಸರನ್ನ ತಂದಿದ್ದಾರೆ. ಇಲ್ಲಿ ಆತ ಧರ್ಮವನ್ನ ಬೇರೆ ಕಡೆ ಇಡೋಣ. ಆ ಶಿಕ್ಷಕನ ಹೆಸರು ಅಬ್ದುಲ್ಲಾ ಅಂತೇಳಿ ಇಲ್ಲಿ ಆತನ ಧರ್ಮವನ್ನು ನಾವು ಬದಿಗಿಡೋಣ. ಆದರೆ ಓರ್ವ ಗುರುವಾಗಿ ಅವನು ಯಾವ ರೀತಿ ನಡ್ಕೊಳ್ಬೇಕಿತ್ತು ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿನಿಯ ಮೇಲೆ ಆತನಿಗೆ ಮೋಹ ಇದ್ದಿದ್ರೆ, ಪ್ರೀತಿ ಇದ್ದಿದ್ರೆ ಅದನ್ನ ಅವಳಿಗೆ ಸರಿಯಾಗಿ ಇಬ್ಬರೇ ಇರುವಾಗ ತಿಳಿಸಿ ಹೇಳಬೇಕಿತ್ತು, ಅಥವಾ ಅವರ ಮಧ್ಯಗಳ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಬೇಕಿತ್ತು. ಆದರೆ ಇಡೀ ಜಗಜ್ಜಾಹೀರು ಆಗುವಂತೆ ಕ್ಯಾಮೆರಾಗಳು ಆನ್ ಆಗಿರುವಾಗಲೇ ಕ್ಲಾಸ್ನಲ್ಲಿಯೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದಾರೆ. ಅದು ಕೂಡ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗೆ. ಈ ಪರಿಣಾಮವಾಗಿ ಅವನಿಗೆ ಅಲ್ಲೇ ಸಾರ್ವಜನಿಕವಾಗಿ ವಿದ್ಯಾರ್ಥಿನಿಯರು ಅವಾಚ್ಯ ಶಬ್ದಗಳಿಂದ ಅವನನ್ನು ನಿಂದಿಸಿ, ಜೊತೆಗೆ ಅವನಿಗೆ ಸಿಕ್ಕಾಪಟ್ಟೆ ಥಳಿಸಿದ್ದಂಥ ಘಟನೆಗಳು ಕೂಡ ಇದೀಗ ವೈರಲ್ ಆಗಿದೆ. ಇಲ್ಲಿ ಘಟನೆ ನಡೆದಿದೆ ಅನ್ನೋದಕ್ಕಿಂತ ಆ ಗುರು ಯಾವ ದಾರಿಯಲ್ಲಿ ಇವತ್ತು ಹೋಗ್ತಾ ಇದ್ದಾನೆ, ಅವನ ಸ್ಥಾನವನ್ನು ಅವನು ಯಾವ ರೀತಿ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಗುರುವನ್ನು ನೋಡಿದ್ರೆ ಕೈ ಮುಗಿಯುವಂತ ಕಾಲ ಇತ್ತು, ಇವತ್ತು ಗುರುವಿಗೆ ಚಪ್ಪಲಿ ಏಟನ್ನು ಕೊಡುವಂತಹ ಕಾಲಗಳು ಬಂದಿದೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿನಿ ಮತ್ತು ಟೀಚರ್ನ ಮಧ್ಯೆ ಪವಿತ್ರವಾದ ಸಂಬಂಧಕ್ಕೆ ಇಂಥವರು ಕಳಂಕ ತರ್ತಾ ಇದ್ದಾರೆ. ಇದು ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ಕೇವಲ ಒಂದು ನೆಲಮಂಗಲ ಇಲ್ಲಿ ಉದಾಹರಣೆ ಅಷ್ಟೇ. ಅಂತಹ ಅದೆಷ್ಟೋ ಊರುಗಳಲ್ಲಿ, ಕಾಲೇಜ್ಗಳಲ್ಲಿ ವಿದ್ಯಾರ್ಥಿನಿಯ ಜೊತೆ ಓಡಿ ಹೋದಂತಹ ಶಿಕ್ಷಕರು ಅಥವಾ ಪ್ರಾಧ್ಯಾಪಕರು, ವಿದ್ಯಾರ್ಥಿನಿಯೇ ಮದುವೆ ಆದಂತಹ ಪ್ರಾಧ್ಯಾಪಕರು, ಓಕೆ, ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯನ್ನೇ ಲವ್ ಮಾಡಿ ಮದುವೆಯಾಗಿ ಆರಾಮಾಗಿ ಇದ್ದಂಥ ಅದೆಷ್ಟೋ ಉದಾಹರಣೆಗಳಿದೆ. ಆದರೆ ಅದು ಯಾವ ರೀತಿ ಇರಬೇಕು ಗೊತ್ತಾಗದ ರೀತಿ ಅಂತಲ್ಲ, ಅವಳಿಗೂ ಇಷ್ಟ ಇದ್ದು, ಶಿಕ್ಷಕನಿಗೂ ಅಥವಾ ಪ್ರಾಧ್ಯಾಪಕನಿಗೂ ಇಷ್ಟ ಇದ್ದು ಅದು ಮುಂದುವರಿಯುವ ರೀತಿಯೇ ಬೇರೆ. ಆದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನ ಮಾಡಿ ತಿದ್ದಿ ಬುದ್ಧಿ ಹೇಳಬೇಕಾದಂಥ ಶಿಕ್ಷಕ ಎಲ್ಲರ ಎದುರುಗಡೆಗೆ ಆ ಹುಡುಗಿಗೆ ಈ ರೀತಿ ನಾನಿನ್ನು ಲವ್ ಮಾಡ್ತೀನಿ ಅಂತ ಹೇಳಿದರೆ ಅದೆಷ್ಟು ಅವಮಾನಕರ. ಅದು ಇವತ್ತು ವೈರಲ್ ಆಗಿದೆ. ಆ ಹುಡುಗಿಯ ಮುಂದಿನ ಜೀವನ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ. ಗುರುವಿನ ಸ್ಥಾನ ಬಹಳಷ್ಟು ದೊಡ್ಡದಿದೆ. ನಮ್ಮ ಎದುರುಗಡೆ ಪ್ರಧಾನಮಂತ್ರಿ ಮತ್ತು ಗುರು ಒಟ್ಟೊಟ್ಟಿಗೆ ಬಂದಾಗ ನಾವು ಹೋಗಿ ಕಾಲು ಮುಗಿಯುವುದು ಗುರುವಿಗೆ ಹೊರತು ನಮ್ಮ ಪ್ರಧಾನಮಂತ್ರಿಗೆಲ್ಲ. ನಮಗೆ ಕಲಿಸಿದಂಥ ಶಿಕ್ಷಕರು ಒಂದೇ ದಿನ ನಮಗೆ ಪಾಠ ಮಾಡಿದ್ರು ಕೂಡ ಅವರು ಇಡೀ ಜೀವನದುದ್ದಕ್ಕೂ ಅವರು ನಮಗೆ ಗುರುಗಳೇ ಆಗಿ ಉಳಿತಾರೆ. ಹಾಗಾಗಿ ಅಂತಹ ಗುರುವಿನ ಸ್ಥಾನಕ್ಕೆ ಚ್ಯುತಿ ತರುವಂತಹ ಕೆಲಸಗಳು ಇನ್ನು ಮುಂದೆ ಆಗಬಾರ್ದು. ಎಲ್ಲರೂ ಕೂಡ, ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಯಾರೂ ಕೂಡ ಕೆಟ್ಟವರಲ್ಲ. ಇಂಥ ಕೆಲವೊಂದಿಷ್ಟು ಅಲ್ಲೊಂದು ಇಲ್ಲೊಂದು ಈ ರೀತಿಯಾದಂಥ ಹುಳುಗಳು ಇರುತ್ತೆ. ಹಾಗಾಗಿ ದಯಮಾಡಿ ಈ ರೀತಿಯಾದಂಥ ಕೃತ್ಯಗಳನ್ನ ಮಾಡೋದಕ್ಕೆ ಹೋಗಬೇಡಿ. ವಿಚಾರವನ್ನು ಮಾಡಿ ಮುಂದುವರಿರಿ. ಗುರುವಿನ ಸ್ಥಾನ ಅಪಾರವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್.
ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.